We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. कल्याणं तुलसे कल्याणं कल्याणं तुलसे कल्याणं ಕಲ್ಯಾಣವೇ ನಮ್ಮ ಶ್ರೀಕೃಷ್ಣ ತುಳಸಿಗೆ ಬಲಿದ ಶ್ರೀವಾಸುದೇವನಿಗೆ ಕಲ್ಯಾಣಂ ತುಳಸಿ ಕಲ್ಯಾಣಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ನುಡಿಶ್ರೀ ಹಂಸ ನಡೆ. ಪುರಾಣ ಮತ್ತು ಇತಿಹಾಸ ಎರಡು ವಿಭಾಗಗಳು. ಇತಿಹಾಸ ಅಂದರೆ ಹೀಗೆ ನಡೆದಿದೆ ಅಂತ, ಪುರಾಣ ಅಂದರೆ ಹಿಂದೆ ಹೇಳಲ್ಪಟ್ಟಿತ್ತು ಅಂತ. ಕೆಲವೊಮ್ಮೆ ಪುರಾಣಗಳಲ್ಲಿ ಕಾಲ್ಪನಿಕ ಕಥೆಗಳ ಮೂಲಕ ಸಂದೇಶವನ್ನು ಸಾರ್ತಾರೆ. ಆದರೆ ಇತಿಹಾಸ ಎನ್ನುವುದು ಹೀಗೆ ನಡೆದಿದೆ ಅಂತ ಇದೆ. ಕೆಲವೊಮ್ಮೆ ಪುರಾಣಗಳಲ್ಲಿ ಇತಿಹಾಸವನ್ನು ಮೂಲವಾಗಿ ಇಟ್ಟುಕೊಂಡು ಮಧ್ಯದಲ್ಲಿ ಕೆಲವು ಕಥೆಗಳು ಬರ್ತದೆ. ಒಮ್ಮೆ ನಾರದರು ಬರ್ತಾಯಿದ್ರು. ಬರುವಾಗ ಒಂದು ಸುಂದರವಾದ ಒಂದು 18-20 ವರ್ಷದ ತರಡಿ ಕೂತ್ಕೊಂಡಿದ್ಲು. ಅವಳ ತೊಡೆಯ ಮೇಲೆ ಇಬ್ಬರು ಮಲ್ಕೊಂಡಿದ್ದರು. ಇಬ್ಬರೂ ವಯೋವೃದ್ಧ ವೃದ್ಧರು. ನಾರದ ಬಂದು ಕೇಳ್ತಾರೆ, ಅಮ್ಮ ನೀನು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಹೆಸರು ಭಕ್ತಿ ದೇವಿ ಅಂತ. ಮತ್ತು ಇವರಿಬ್ಬರು ಯಾರು ಅಂತ ಕೇಳ್ತಾರೆ. ಇವರಿಬ್ಬರು ನನ್ನ ಮಕ್ಕಳು ಅಂತ ಹೇಳ್ತಾಳೆ ಅವಳು. ಆಗ ನಾರದರು ಹೇಳ್ತಾರೆ, ಅಮ್ಮ ನೀನು ಇಷ್ಟು ಸಣ್ಣವಳಿದ್ದಿ, ಇದೇನು ನಿನಗೆ ಇಷ್ಟು ವಯಸ್ಸಾಗಿರ್ತಕ್ಕಂಥ ಮಕ್ಕಳಿದ್ದಾರೆ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನಾನು ಇವರಿಬ್ಬರಿಗಿಂತ ತುಂಬ ವಯಸ್ಸಿನಲ್ಲಿ ದೊಡ್ಡವಳು. ಆದರೆ ಪರಿಸ್ಥಿತಿ ಏನು ಅಂತಂದರೆ, ಇವನ ಹೆಸರು ಜ್ಞಾನ ಅಂತ ಹೇಳಿ, ಇವನ ಹೆಸರು ಹೇಳಿ ವೈರಾಗ್ಯ ಅಂತ, ನಾನು ಭಕ್ತಿ ಅಂತ. ನಾವು ಹೀಗೆ ಅಂಗ ವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಸೌವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಲ ನೇಪಾಳ ಮಲಯಾಳ ಕೇರಳ ಸಿಂಹಳ ಚೋಳ ಪಾಂಚಾಲ ಕೋಸಲ ಜಾಲ್ವ ಸಾಲ್ವ ಮಗಧ ಮಾಘದ ಮಾಲವ ಮರಾಠ ವತ್ಸ ಮತ್ಸ ಮಂದ್ರ ಮೈಂದ್ರ ಸಿಂಧು ಸೈಂಧವ ಆಂಧ್ರ ಗಾಂಧಾರ ಲಾಟ ವರಾಟ ಕರ್ನಾಟಕಕ್ಕೆ ಬಂದ್ವಿ. ಎಲ್ಲ ದೇಶಗಳನ್ನು ನಾವು ಸುತ್ತಿಕೊಂಡು 56 ದೇಶಗಳನ್ನು ಸುತ್ತಿಕೊಂಡು ಬಂದ್ವಿ. ಬರ್ತಾ 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 ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನನಗೆ ಯೌವನ ಬಂದಾಯಿತು. ಈ ಕರ್ನಾಟಕದ ಭೂಮಿಯ ಮೇಲೆ ಕಾಲಿಟ್ಟ ತಕ್ಷಣ ನಾನು ಪುನಃ ಯುವತಿಯಾದೆ. ಇವರು ಇನ್ನೂ ಮುದುಕರಾಗಿದ್ದಾರೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದರೆ, ಭಕ್ತಿಗೆ ತಾರುಣ್ಯ ಬಂದದ್ದು, ಭಕ್ತಿಗೆ ಯೌವನ ಬಂದದ್ದು ಕರ್ನಾಟಕದಲ್ಲಿ ಅಂತ ಭಾಗವತ ಕಥೆ ಹೇಳುತ್ತೆ. ಈ ಭಕ್ತಿ ದೇವಿ ಅನ್ನುವಳು ಒಂದು ಹೆಣ್ಣು, ಇವರಿಬ್ಬರು ಮಕ್ಕಳು ಅಂತ ನಾವು ಇದು ಹೀಗೆ ಸಾಧ್ಯವಾ ಅಂತ ಪ್ರಶ್ನೆ ಕೇಳಿದ್ರು. ಪುರಾಣ ಅಂದರೆ ಈ ಕಥೆಯ ಮೂಲಕ ಭಕ್ತಿ ಜಾಗೃತವಾಯಿತು ಕರ್ನಾಟಕದಲ್ಲಿ. ಇವತ್ತು ಏನಾರೋ ನಾರದರು ಬಂದರೆ ಭಕ್ತಿ ಇಲ್ಲಿ ಮುದುಕಳಾಗಿರ್ತಾಳೆ ಅನ್ನೋದನ್ನು ಬರೆಯಬಹುದೋ ಏನೋ. ಆದರೆ ಕರ್ನಾಟಕ ಎಂಬುದು ಭಕ್ತಿಯ ಉಗಮ ಕೇಂದ್ರ. ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ, ಅನೇಕ ಸಂತರು ಶರಣರು ಅವರು ಕಟ್ಟಿದ ನುಡಿಕಟ್ಟುಗಳ ಮಧ್ಯದ ನಮ್ಮ ಸುಂದರ ಬದುಕು ನಡೆದಿದ್ದು ಕರ್ನಾಟಕದಲ್ಲಿ. ಇದು ಪ್ರಸ್ಥಭೂಮಿ, ಸಮಶೀತೋಷ್ಣ ವಲಯ. ಇದನ್ನು ಸೂಚಿಸಲಿಕ್ಕೆ ಇಂಥ ಕಥೆಗಳು ಅನೇಕ ಪುರಾಣದಲ್ಲಿ ಬರುತ್ತೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಅದರಲ್ಲಿ ಇತಿಹಾಸವನ್ನು ನಾವು ಗಮನಿಸಬೇಕು. ಆಚಾರ್ಯರು ಹೇಳ್ತಾರೆ, ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ ಅಂತ ಹೇಳ್ತಾರೆ. ಏನನ್ನು ನೀವು ಮಾಡಿದರೂ ವೇದವಚನದಲ್ಲಿ ಕೊಟ್ಟಂಥ ವಾಕ್ಯಗಳನ್ನು ಅನುಸರಿಸಿ ಮಾಡಬೇಕು. ಜ್ಞಾನದಿಂದ ಪರಸ್ನೇಹ, ಸ್ನೇಹವನ್ನು ಮಾಡಬೇಕು.
ಜ್ಞಾನಪೂರ್ವಕವಾಗಿ ಒಬ್ಬರನ್ನು ಸ್ನೇಹ ಮಾಡಬೇಕು. ಆಗ ಭಕ್ತಿಯು ನಿತ್ಯದಲ್ಲೂ ಸ್ಥಿರವಾಗಿರುತ್ತೆ ಅಂತ. ಆ ಜ್ಞಾನಕ್ಕೆ ಪ್ರತಿಬಂಧಕಗಳು ಅಜ್ಞಾನವು. ಜ್ಞಾನ ಮತ್ತು ಅಜ್ಞಾನ ಹೇಗಿದೆ ಅಂತಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ವಿಷಯ. ಜ್ಞಾನ, ಅಜ್ಞಾನ ಮತ್ತು ವಿಜ್ಞಾನ ಅಂತ 3 ವಿಭಾಗಗಳು. ಹೇಗಪ್ಪ ಅಂತಂದರೆ, ಜ್ಞಾನ ಅನ್ನೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ನಾವು ದಾರಿ ಒಳಗೆ ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದ ಹಾಗೆ ನಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಕೊಂಡ್ಬಿಡುತ್ತೆ. ನೋವು ಭರಿಸಲಿಕ್ಕಾಗೋದಿಲ್ಲ, ಅಸಾಧ್ಯವಾದ ನೋವು. ಅದು ಅಜ್ಞಾನ. ಅಜ್ಞಾನ ಎಲ್ಲಿರುತ್ತೋ ಅಲ್ಲಿ ನೋವು ಖಚಿತವಾಗಿರ್ತಕ್ಕಂಥದ್ದು. ಅದನ್ನು, ಆ ಮುಳ್ಳನ್ನು ನಾವು ತೆಗಿಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮತ್ತೊಂದು ಮುಳ್ಳನ್ನು ಉಪಯೋಗ ಮಾಡ್ತೀವಿ. ಅದು ಸೂಜಿ ಇರ್ಬೋದು, ಪಿನ್ ಇರಬಹುದು, ಅದು ಮುಳ್ಳೆ. ಮುಳ್ಳು ಅಂದರೆ ಮೊನೆ ಚೂಪಾಗಿರುವುದು ಅಂತ ಅರ್ಥ, ಬೇರೆ ಏನೂ ಅಲ್ಲ. ಒಂದು ಮುಳ್ಳನ್ನು ತೆಗಿಲಿಕ್ಕೆ ಮತ್ತೊಂದು ಮುಳ್ಳನ್ನು ನಾವು ಸಾಧನೆಯಾಗಿ ಬಳಸ್ಕೊಳ್ತೀವಿ. ಅದು ಜ್ಞಾನ. ಜ್ಞಾನ ಎನ್ನುವುದು ಬಹು ಹರಿತವಾಗಿರ್ತಕ್ಕಂಥದ್ದು. ಅಜ್ಞಾನ ಎನ್ನುವುದು ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ, ಕಾಲು ಒಳಗೆ ಹೋಗಿ ಕೂತಿದೆ. ಸಾಮಾನ್ಯವಾಗಿ ಮುಳ್ಳು ಕಾಲಿಗೆ ಚುಚ್ಚುತ್ತೆ ಬಿಟ್ಟರೆ ಮೂಗಿಗೆ ಚುಚ್ಚೋದು, ಕಣ್ಣಿಗೆ ಚುಚ್ಚೋದು, ಕಿವಿಗೆ ಚುಚ್ಚೋದು, ಕೈಗೆ ಚುಚ್ಚೋದು ಸ್ವಲ್ಪ ಬಹಳ ವಿರಳ. ಕಾಲಿಗೆ ಮೊದಲು ಮುಳ್ಳು ಚುಚ್ಚೋದು. ಯಾಕೆ ಅಂದರೆ ಇಡೀ ಮನುಷ್ಯನ ಭಾರವನ್ನು ಪಾದಗಳೇ ಹೊತ್ತಿದೆ. ಹಾಗಾಗಿ ಪಾದರಕ್ಷಾ ಅಂತ ಹೇಳ್ತೀವಿ ನಾವು. ಅದಕ್ಕೆ ಚಪ್ಪಲಿ ಅಂತ ಹೇಳ್ತೀವಿ, ಬೂಟ್ಸು ಅಂತ ಹೇಳ್ತೀವಿ. ಅವೆಲ್ಲ ಚೆನ್ನಾಗಿಲ್ಲ ಶಬ್ದಗಳು. ಪಾದರಕ್ಷಾ ಎನ್ನುವುದೇ ಬಹು ಶ್ರೇಷ್ಠವಾಗಿರ್ತಕ್ಕಂಥದ್ದು. ನೋಡಿ, ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಅದ್ಭುತವಾದ ಸಂಸ್ಕೃತಿ ಅಂತಂದರೆ, ದತ್ತಾತ್ರೇಯರ ಮಂದಿರಕ್ಕೆ ಹೋದರೆ ಅಲ್ಲಿ ನಮಗೆ ಅವರ ಮೂರ್ತಿ ಕಾಣಿಸೋಲ್ಲ, ಅವರ ಪಾದುಕೆಗಳು, ನಿರ್ಗುಣ ಪಾದುಕೆಗಳು ಅಂತ ಹೇಳ್ತೀವಿ. ಪಾದಗಳು ಅಲ್ಲ, ಪಾದುಕೆಗಳು. ಅಂತಹ ಪಾದುಕೆಗಳನ್ನು ಭರತ ಶ್ರೀರಾಮನಿಂದ ಪಡೆದು ನಂದಿಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ಆ ಪಾದುಕೆಗಳಿಂದಲೇ ರಾಮರಾಜ್ಯವನ್ನು ಮಾಡಿದ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅನಂತ ಸಂಸಾರ ಸಮುದ್ರತಾರಾ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಗುರುಪಾದುಕಾ ಸ್ತೋತ್ರ ಇದೆ. ಗುರುಪಾದುಕೆಗಳು ಕಟ್ಟಿಗೆಗಳಿಂದ, ಮರದಿಂದ ಮಾಡಿದ್ದವಾದ್ದರಿಂದ ಅದರ ಮೇಲೆ ಬಹುಭಾರದ ಸಂಗತಿಯನ್ನು ಹೇರಲ್ಪಟ್ಟಿದೆ. ಅದು ಯಾವ ಬಹುಭಾರ ಸಂಗತಿ ಅಂತ ಹೇಳಿದರೆ, ಷಟಶಾಸ್ತ್ರಗಳು, 6 ಶಾಸ್ತ್ರಗಳನ್ನು ಕೈಯಾಗಿ ಮಾಡಿಕೊಂಡು ಜ್ಞಾನ, ಭಕ್ತಿ, ವೈರಾಗ್ಯವನ್ನೇ 3 ತಲೆಯನ್ನಾಗಿ ಮಾಡಿಕೊಂಡು ಜಗತ್ತನ್ನೇ ಉದರದಲ್ಲಿ ಇಟ್ಟುಕೊಂಡಂತಹ ಗುರುಗಳಾಗಿರ್ತಕ್ಕಂಥ ದತ್ತಾತ್ರೇಯರು ಧರಿಸಿದ ಪಾದಕ್ಕೆ ಬಹು ಹಗುರವಾಗಿದೆ ನೋಡಿ. ಇದರ ಅರ್ಥ ಏನು ಗೊತ್ತಾ? ಶಾಸ್ತ್ರದ ಭಾರ, ಜ್ಞಾನದ ಭಾರ ಎಲ್ಲವನ್ನು ಹೊತ್ತು ಗುರುವಿನ ಪಾದುಕೆ ಬಹು ಹಗುರ. ಯಾಕೆ ಅಂತ ಕೇಳಿಸ್ಕೊಳ್ಳಿ. ಆ ಪಾದುಕೆಗಳನ್ನು ನಮ್ಮ ಶಿರದ ಮೇಲೆ ಧರಿಸಿದರೆ ನಮ್ಮ ತಲೆಯಲ್ಲಿರುವ ಅನೇಕ ವಿಚಾರಗಳು ಸುಟ್ಟು ಬೂದಿಯಾದ ಮೇಲೆ ನಾವು ಹಗುರ. ಜನಕ್ಕೆ ನಾವು ಹಗುರವಾಗಿ ಕಾಣಿಸ್ಬಾರ್ದು, ನಾವು ಜನಕ್ಕೆ ಎಂದಿಗೂ ಹಗುರವಾಗಬಾರ್ದು ಅಂತೇಳಿದರೆ ಆ ಪಾದುಕೆಗಳ ಹಗುರವಾದ ಭಾರವನ್ನು ನಮ್ಮ ತಲೆ ಮೇಲೆ ಹೊತ್ತುಕೊಂಡಿದ್ದಾಗ ಮಾತ್ರ ನಮಗೆ ಆ ಪಾದುಕಾ ಮಹಿಮೆ ಅರ್ಥ ಆಗುತ್ತೆ. ಹಾಗಾಗಿ ನೋಡಿ, ನಾವು ಸೈನ್ಸ್ಗೆ ಹೋಗೋಣ, ನಮಗೆ ರೋಗ ಪ್ರಾರಂಭ ಆಗುವುದು ಬೇರೆ ಎಲ್ಲಿಂದೋ ಅಲ್ಲ, ಪಾದದಿಂದಲೇ ಪ್ರಾರಂಭ ಆಗೋದು. ಕೆಟ್ಟ ಕೆಟ್ಟ ಕ್ರಿಮಿಗಳನ್ನು ತುಳಿದಾಗ ಆ ಪಾದಗಳಿಗೆ ಮೊದಲು ಆ ಕ್ರಿಮಿಗಳು ನಮ್ಮ ಶರೀರವನ್ನು ಸೇರುತ್ತೆ. ಅಂತಹ ಪಾದಗಳನ್ನು ರಕ್ಷಿಸುವ ಪಾದರಕ್ಷೆಗಳು ಪಾಪ ಮನೆ ಒಳಗಿರೋಲ್ಲ, ಹೊರಗಿರುತ್ತೆ. ಯಾಕೆ ಅಂದರೆ ಕೆಟ್ಟ ಸಂಸ್ಕಾರಗಳು, ಕುಸಂಸ್ಕಾರಗಳು ನಮ್ಮ ಮನೆಯಿಂದ ಹೊರಗೆ ನಮ್ಮನ್ನು ತಿನ್ನಲಿಕ್ಕೆ ಕಾಯ್ಕೊಂಡಿರುತ್ತೆ. ಹಾಗಾಗಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಆ ರಕ್ಷೆಗಳು ಅಲ್ಲಿ ಇರುತ್ತೆ. ಹಾಗಾಗಿ ಪಾದರಕ್ಷೆಗಳನ್ನು ಕೆಲಸ ಮೆಟ್ಟು ತೊಗೊಂಡು ಹೊಡಿತೀನಿ ಅಂತಾರೆ. ಬಹಳ ಒಳ್ಳೆಯದು ಹೊಡೆಸ್ಕೊಂಡವರಿಗೆ. ಕಾರಣ ಏನಂದರೆ ಅವರ
ಅನೇಕ ಕರ್ಮಗಳನ್ನು ಕಳೆಯುವಂಥ ಸಾಧನೆ ನಮಗೆ ಹೊಡೆದಾಗ ನಮ್ಮ ಕರ್ಮಗಳನ್ನು ಪಾಪ ಪಾದರಕ್ಷೆಗಳು ತಗೊಂಡು ಹೋಗುತ್ತೆ. ನಾವು ಹೊಡೆಸ್ಕೊಳ್ಳೋದೇ ನಿಜವಾದರೆ ಯಾರ್ಯಾರ್ದು ಮೆಟ್ಟಿಂದ ಹೇಗೆ ಹೊಡೆಸ್ಕೋಬೇಕು? ಭಗವಂತನ ಪಾದರಕ್ಷೆಗಳಿಂದ ತಾಡನೆ ಆದರೆ ನಮಗೆ ಅಜ್ಞಾನ ಹೊರಟು ಹೋಗುತ್ತೆ. ಹೀಗಾಗಿ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅದು ಅಜ್ಞಾನ. ಅದನ್ನು ತೆಗಿಲಿಕ್ಕೆ ನಾವೊಂದು ಸಾಧನೆಯನ್ನು ಉಪಯೋಗ ಮಾಡ್ತೀವಿ. ಅದು ಮುಳ್ಳೆ, ಅದು ಪಿನ್ ಇರ್ಬೋದು, ಸೂಜಿ ಇರ್ಬೋದು, ಅದು ಮುಳ್ಳೆ, ಅದು ಜ್ಞಾನ. ಅಂದರೆ ಅಜ್ಞಾನ ಒಳಗೆ ಹೋಗಿ ಕೂತ್ಕೊಂಡಾಗ ನೋವೆಷ್ಟು ನೋಡಿ. ಯಾರಿಗಾದ್ರೂ ಕಾಲಿಗೆ ಮುಳ್ಳು ಚುಚ್ಚಿದಾಗ ನೀವು ಸುಖವಾಗಿದೆಯಾ ಅಂತ ಕೇಳಿ 2 ಬಾರಿಸ್ಬಿಡ್ತಾರೆ ತೆಗೆದು. ಯಾಕೆಂದರೆ ಅಜ್ಞಾನ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅಜ್ಞಾನ ಹುಡುಕೋದೆಷ್ಟು ಕಷ್ಟ ನೋಡಿ. ಯಾಕೆ ಹುಡುಕೋದು ಕಷ್ಟ ಅಂದರೆ ಅದು ಒಳಗೆ ಹೋಗುವಾಗ ಎಷ್ಟು ನೋವು ಕೊಟ್ಟಿದೆಯೋ ಅದರ 3 ಪಟ್ಟು ಅದು ಒಳಗಿದ್ದಾಗ ಅದು ಮೀಟ್ತಾನೆ ಇರುತ್ತೆ ನೋವನ್ನು. ಅದನ್ನು ಹೊರಗೆ ತೆಗೆದುಹಾಕೋದು ತುಂಬ ಕಷ್ಟ. ಕೆಲವರು ಅವ್ರಿಗವರೇ ಮುಳ್ಳು ತೆಕ್ಕೋತಾರೆ, ಅವರನ್ನು ಜ್ಞಾನಿಗಳು ಅಂತ ಹೇಳ್ತಾರೆ. ಇನ್ನು ಕೆಲವರು ಸಣ್ಣ ಸಣ್ಣ ಮುಗ್ಧ ಮಕ್ಕಳಿರ್ತಾರೆ, ಕೆಲವರು ಕಣ್ಣು ಕಾಣಿಸಲ್ಲ, ಅಂಥವ್ರಿಗೆ ಅವರ ಪಾದಗಳನ್ನು ಹಿಡಿದು ದೊಡ್ಡವರು ಮುಳ್ಳು ತೆಗಿತಾರೆ. ಅವರನ್ನು ತಾಯಿ ಅಂತ ಕರೀತಾರೆ, ಅವರನ್ನು ಗುರು ಮಾಮೂಲಿ ಅಂತ ಕರೀತಾರೆ. ಆಗ ಏನು ಮಾಡ್ತಾರೆ ಅಂದರೆ ಅವರೊಂದು ಶಾಸ್ತ್ರದ ಮುಳ್ಳನ್ನು ತಗೋತಾರೆ. ಶಾಸ್ತ್ರದ ಮುಳ್ಳು ಅಂದರೆ ಹರಿತವಾಗಿರ್ತಕ್ಕಂಥ ಮಾತುಗಳಿಂದ ನಿಮ್ಮ ಕರ್ಮಗಳನ್ನು ಓಡಿಸುವ ಪ್ರಯತ್ನ ಮಾಡ್ತಾರೆ. ಅಂಥ ಸದ್ಗುರುಗಳು ಮುಳ್ಳನ್ನು ತೆಗಿಬೇಕಾದ್ರೆ ಮತ್ತೊಂದು ಮುಳ್ಳನ್ನು ಉಪಯೋಗಿಸ್ತಾರೆ. ಅಂದರೆ ಮುಳ್ಳು ಹೋಗಬೇಕಾದ್ರೆ ಎಷ್ಟು ಜಾಗವನ್ನು ತಗೊಂಡಿತ್ತೋ ಮುಳ್ಳನ್ನು ತೆಗಿಬೇಕಾದ್ರೆ ಅದರ 2 ಪಟ್ಟಷ್ಟು ಜಾಗವನ್ನು ತೆಗಿಬೇಕಾಗತ್ತೆ. ಇದೇ ವಿಚಿತ್ರವಾಗಿರ್ತಕ್ಕಂತಹ ಚಿಕಿತ್ಸೆ. ಅದನ್ನು ತಡ್ಕೊಳ್ಳೇಬೇಕು ನೀವು. ಯಾಕೆಂದರೆ ಅಜ್ಞಾನ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಹೋಗುವಾಗ ಸಣ್ಣ ರಂಧ್ರ ಮಾಡ್ಕೊಂಡು ಹೋಗಿದೆ. ಅದು ಹೋಗುವಾಗ ಸಣ್ಣ ರಂಧ್ರ ಮಾಡಿಕೊಂಡಿದೆ, ಸಣ್ಣ ಜಾಗದಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ಅಂದರೆ ಅತಿ ಸಣ್ಣ ಸಣ್ಣ ವಿಚಾರಗಳಿಂದ ನಿಮ್ಮ ಒಳಗೆ ಅಜ್ಞಾನ ಸೇರಿಕೊಂಡಿದೆ. ಅದನ್ನು ತೆಗಿಲಿಕ್ಕೆ ಪಾಪ ಗುರುವಾದವನು ತಾಯಿಯಾದವನು ಸ್ವಲ್ಪ ಹೆಚ್ಚಿಗೆ ಆ ಜಾಗವನ್ನು ಅಗಿಬೇಕಾಗತ್ತೆ. ಆಗ ನೋವು ನಿಮಗೆ ತುಂಬ ಆಗತ್ತೆ, ತಡ್ಕೋಬೇಕು. ಕಾರಣ ಏನಂದರೆ ಅಜ್ಞಾನ ಅನ್ನೋದು ವಿಷದ ಮುಳ್ಳು. ಮುಂದೆ ನಿಮಗೆ ಅದು ಪಾಯ್ಸನ್. ಏನು ಬೇಕಾದರೂ ಕಾಲನ್ನು ಊದಿಸ್ಬೋದು, ಕಾಲನ್ನು ಗ್ಯಾಂಗ್ರೀನ್ ಮಾಡ್ಬೋದು, ನಿಮ್ಮ ಕಾಲನ್ನೇ ಕಟ್ ಮಾಡುವಂಥ ಪರಿಸ್ಥಿತಿ ಬರಬಹುದು. ಆದರೆ ನಿಮ್ಮ ಪಾದಗಳನ್ನು ಗುರುವಿನ ಹಸ್ತಗಳಿಗೆ ಕೊಡಿ. ನೋಡಿ ಎಷ್ಟು ಋಣ, ಎಂಥ ಋಣ ಇದು. ಇದು ಅರುಣ. ಅರುಣ ಅಂದರೆ ಬೆಳಕು, ಋಣ ಅಂದರೆ ಕತ್ತಲು. ಅಂದರೆ ನೀವು ಅವರ ಪಾದಗಳನ್ನು ನಿಮ್ಮ ಕೈಯಿಂದ ಹಿಡಿದದ್ದಕ್ಕೆ ಪಾಪ ಆ ಸದ್ಗುರುಗಳು ನಿಮ್ಮ ಕಾಲನ್ನು ತಮ್ಮ ತೊಡೆಯ ಮೇಲೆ ಇಟ್ಕೊಂಡು ನಿಮ್ಮ ಅಜ್ಞಾನ ತೆಗೆಯುವ ಸಾಹಸವನ್ನು ಮಾಡ್ತಾರೆ. ಮಾಡಿದಾಗ ಆ 2ನೇ ಬಾರಿ ಉಪಯೋಗವಾಯ್ತಲ್ಲ, ಆ ಮುಳ್ಳಿಗೆ ಏನು ಹೆಸರು ಗೊತ್ತಾ? ಜ್ಞಾನ ಅಂತ ಅರ್ಥ. ಆಮೇಲೆ ಒಳಗೆ ಅಡಗಿದಂತಹ ಅಜ್ಞಾನವೆಂಬ ಮುಳ್ಳನ್ನು ತೆಗಿಲಿಕ್ಕೆ ಜ್ಞಾನ ಎಂಬ ಮುಳ್ಳು ಸಹಾಯ ಮಾಡಿತ್ತು. ಮಾಡಿದ ಮೇಲೆ ಏನು ಮಾಡ್ತಾರೆ ಗೊತ್ತಾ? ಆ ಮುಳ್ಳನ್ನು 2 ಬಿಸಾಡ್ಬಿಡ್ತಾರೆ. 2 ಬಿಸಾಡ್ಬಿಡ್ತಾರೆ, 2 ಇಟ್ಕೊಳ್ಳಲ್ಲ. ಯಾಕೆ ಅಂದರೆ ಜ್ಞಾನಂ ಬಂಧ ಶಿವಸೂತ್ರ ಅಂತ ಒಂದಿದೆ, ಅದರಲ್ಲಿ ಜ್ಞಾನಂ ಬಂಧ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಜ್ಞಾನವು ನಿಮಗೆ ಬಂಧನಕಾರಿ ಆಗತ್ತೆ. ಯಾವ ಜ್ಞಾನ? ನಾನು ತಿಳ್ಕೊಂಡದ್ದೇ ಸತ್ಯ, ಆ ಸತ್ಯದಿಂದ ಆಚೆಗೆ ಇರುವುದೆಲ್ಲವೂ ಮಿಥ್ಯ ಅಂತ ಕೆಲವರು ತುಂಬ ಜ್ಞಾನಿಗಳಂತೆ ವರ್ತಿಸ್ತಾ ಇರ್ತಾರೆ. ಅದು ಜ್ಞಾನವಲ್ಲ. ಮೊದಲ ಹೊಕ್ಕಿದಂಥ ಅಜ್ಞಾನವೆಂಬ ಮುಳ್ಳನ್ನು ತೆಗೆಯಲು ಸಾಧನವಾಗಿರ್ತಕ್ಕಂತಹ 2ನೆಯ ಜ್ಞಾನವೆಂಬ ಮುಳ್ಳನ್ನು ಯಾರೂ ಇಟ್ಕೊಳ್ಳಲ್ಲ. ಯಾಕೆಂದರೆ ನೋವನ್ನು ತೆಗೆದ ಮೇಲೆ ನೋವನ್ನು ತೆಗೆಯಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಸಾಧನೆಯನ್ನು 2 ಬಿಸಾಡಿ ಮುಂದೆ ಹೋಗ್ತಾರೆ. ಯಾರಾದರೂ ಮೊದಲನೇ ಮುಳ್ಳು ತೆಗೆಯಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಮುಳ್ಳಿಗೆ, ಹೇ ಮುಳ್ಳೇ, ನೀನು ಒಳಗೆ ಸೇರಿಕೊಂಡಿರ್ತಕ್ಕಂತಹ ಮುಳ್ಳನ್ನು ತೆಗೆಯಲಿಕ್ಕೆ ಸಹಾಯ ಮಾಡಿದ್ಯಪ್ಪ, ಹಾಗಾಗಿ ಆ ಜಾಗದಲ್ಲಿ ನೀರಿರುವಂಥ ಅದನ್ನು ಅಲ್ಲಿ ಚುಚ್ಕೊಂಡ್ರೆ ಮುಂದೆ ಓಡಾಡೋಕ್ಕೆ ಬರಲ್ಲ. ಅಂದರೆ ಅಜ್ಞಾನ ತೆಗಿಲಿಕ್ಕೆ ಜ್ಞಾನ ಸಹಕಾರಿ ಆಗಿರಬಹುದು, ಆದರೆ ಆ ಜ್ಞಾನ ಎನ್ನುವುದು ಕೇವಲ ಅಜ್ಞಾನದ ಪ್ರತಿಬಂಧಕತೆಯನ್ನು ತೆಗಿಲಿಕ್ಕೆ ಲಿಮಿಟೇಷನ್ಸ್ ಇರ್ತಕ್ಕಂಥ ಜ್ಞಾನವನ್ನು 2 ತೆಗೆದು ಬಿಸಾಡಿ ನೀನು ಮುಂದೆ ಹೋಗ್ತೀಯಲ್ವ, ಆ ಮುಂದೆ ಹೋಗುವುದೇ ವಿಜ್ಞಾನ. ಅಂದರೆ ವಿಶೇಷವಾದ ಜ್ಞಾನ. ವಿಶೇಷವಾದ ಜ್ಞಾನ ಅದು ವಸ್ತು ವಿಷಯವಲ್ಲ,
ಆದರೂ ವಸ್ತು ವಿಷಯ ಹೌದು. ವಸ್ತು ಅಂದರೆ ಜಡವಾದ ವಿಷಯ, ಜಡವಾದ ವಸ್ತು, ಅದರ ಆಚೆಗೆ ಇರ್ತಕ್ಕಂಥದ್ದು ವಸ್ತು ಜ್ಞಾನ. ವಸ್ತು ಅಂದರೆ ಪರಮಾತ್ಮ. ದೊರಕದ ವಸ್ತುವು ದೊರಕೀತು ಯಮಗೆಂದು ಹರುಷದಿಂದಲೇ ನಿನ್ನ ಬಿಗಿದಪ್ಪಿಕೊಂಬುವರು ಹೋಗಾದಿರಲೋ ರಂಗ. ಪರಮಾತ್ಮನನ್ನು ಕೂಡ ವಸ್ತುವೆಂದೇ ಹೇಳಲಾಗುತ್ತದೆ. ವಸ್ತು ಅಂದರೆ ಜಡ ಅಲ್ಲ, ಅಜಡ. ಅಜಡಂ ವಿಮಲಂ ಸದಾ. ಅಜಡವಾದದ್ದು ವಿಮಲ ಅಂತ ಹೇಳಿದ್ರೆ, ಮಲ ಅಂದರೆ ಕೊಳೆ, ವಿಶಿಷ್ಟವಾಗಿರ್ತಕ್ಕಂಥ ವಿಜ್ಞಾನದಿಂದ ಕೊಳೆ ಕೊಂಡಂಥದ್ದು, ಸದಾ ಆನಂದವಾಗಿರ್ತಕ್ಕಂಥದ್ದು ನಿಮಗೆ ಉಂಟಾಗಬೇಕು ಅಂದರೆ ಅಜ್ಞಾನವನ್ನು ತೆಗೆಯುವ ಸಣ್ಣ ಜ್ಞಾನವನ್ನು ಹೊರತುಪಡಿಸಿ ವಿಜ್ಞಾನಮಯ ಪ್ರಪಂಚಕ್ಕೆ ಬಂದಾಗ ನಿಮಗೆ ಕಾಣುವುದು ಎಲ್ಲೆಡೆಯೂ ಭಗವಂತನ ಸಾಕ್ಷಾತ್ಕಾರ. ತ್ರಿವಿಧ ಜನರಿದ್ದಾರೆ ಭಗವಂತನನ್ನು ಆರಾಧನೆ ಮಾಡುವರು. ಸರ್ವತ್ರ ಸಮದರ್ಶಿನಃ ಅಗ್ನಿರ್ವೈ ಬ್ರಾಹ್ಮಣಃ ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಸರ್ವತ್ರ ಸಮದರ್ಶಿನಃ ಅಂದರೆ ಎಲ್ಲೆಡೆಯೂ ಭಗವಂತನ ಕಾಣುವ ಜನಾಂಗ ಒಂದನೆಯದ್ದು. ಎರಡನೇ ಜನಾಂಗ ತಾನು ನಂಬಿರುವ ದೈವವನ್ನು, ಭಗವಂತನನ್ನು ಮತ್ತೊಬ್ಬರು ಹಳಿದರೆ ಅವರೊಡನೆ ಯುದ್ಧಕ್ಕೆ ಹೋಗುವ ಜನಾಂಗ ಎರಡನೇದು. ಮೂರನೆಯ ಜನಾಂಗ ಯಾವುದು ಅಂದರೆ ಐಡಾಲ್ ಅಂದರೆ ಪ್ರತಿಮೆಯನ್ನಿಟ್ಟುಕೊಂಡು ಇವನೊಬ್ಬನೇ ದೇವರು, ನಾನು ಮಾಡ್ತಿರೋ ಈ ಬೊಂಬೆಯೇ ದೇವರು, ಇದರ ಹೊರತಾಗಿ ಮತ್ತೊಂದು ಯಾವುದೂ ದೇವರು ಇಲ್ಲ ಎನ್ನುವುದು ಮೂರನೆಯ ಜನಾಂಗ. ಇದರಲ್ಲಿ ಮೊದಲನೇದು ವಿಜ್ಞಾನಮಯ, ಎರಡನೇದು ಜ್ಞಾನಮಯ, ಮೂರನೇದು ಅಜ್ಞಾನಮಯ. ಅಂದರೆ ಎಲ್ಲೆಡೆ ಇರುವ, ಎಲ್ಲದರಲ್ಲಿ ಇರುವ ಭಗವಂತನ ಅರಿವು ತಾನು ಪೂಜಿಸುವ ಬೊಂಬೆಯಲ್ಲಿ ಮಾತ್ರ ಇದೆ ಅಂತ ತಿಳಿದುಕೊಳ್ಳುವುದು ನನಗೆ ಅಪ್ರಬುದ್ಧಾನ, ಅಪ್ರಬುದ್ಧರು ಅಂತ ಹೇಳ್ತಾರೆ ನೋಡಿ ಧರ್ಮಶಾಸ್ತ್ರ. ಈ ರೀತಿಯಾಗಿ ನಾವು ಭಗವಂತನನ್ನು ಅರಿವಾಗ ಈ ವಾಕ್ಯಗಳನ್ನು ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿ ಇತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿಧಾಯಕಂ ಎನ್ನುವುದು ಆಚಾರ್ಯರ ವಾಕ್ಯ. ಜ್ಞಾನದಿಂದ ಸ್ನೇಹವನ್ನು ಮಾಡಿಕೊಳ್ಳಿ ಭಗವದ್ ವಿಚಾರಗಳಲ್ಲಿ, ಭಗವಂತನಲ್ಲಿ. ಆಗ ನಿಮಗೆ ಉಂಟಾಗತಕ್ಕಂಥ ಭಕ್ತಿಯಲ್ಲಿ ನಿತ್ಯತ್ವ ಇರುತ್ತೆ. ಅಂದರೆ ಅದು ಯಾವಾಗಲೂ ಪರ್ಮನೆಂಟ್ ಆಗಿರುತ್ತೆ, ಅದು ಅಳಿಸಿ ಹೋಗದಂತಹ ಭಕ್ತಿ ಆಗುತ್ತೆ. ಭಗವಂತನ ಕಥೆಗಳನ್ನು ನಾವು ಶ್ರವಣ ಮಾಡಬೇಕು, ಕೇಳಬೇಕು. ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಇಲ್ಲಿ ಪರಂಗಳಲ್ಲಿ ಅನ್ಯತ್ರ ಲೋಕಗಳಲ್ಲಿ ಇತ್ತು ಸಲಹುವುದು ಭುವನ ಪಾವನ ವಿನಿಪಲ ಕುಮೀಧವನ ಮಂಗಲ ಕಥೆಯ ಕಿವಿಗೊಟ್ಟು ಆಲಿಪುದು. ಕಿವಿಗೊಟ್ಟು ಆಲಿಪುದು ಅಂತ ಹೇಳಿದ್ರೆ ನಿಮ್ಮ ಕಿವಿಯನ್ನು ಕೊಟ್ಟು ಅಂತ ಹೇಳ್ತಾರೆ. ಅಂದರೆ ಕಿವಿನ ಕತ್ತರಿಸ್ಬಿಟ್ಟು ಅವ್ರ ಕೈಲಿ ಕೊಟ್ಟುಬಿಡೋದು ಅಂತ ಅರ್ಥ ಅಲ್ಲ. ಸುಮ್ಮನೆ ಕೇಳ್ತಾ ಇರ್ತಾರೆ ಕೆಲವು ಜನ, ಅವ್ರ ತಲೆ ಒಳಗೆ ಹೋಗಿರಲ್ಲ. ಅಂದರೆ ನೀವು ಕಿವಿ ಕೇಳಿದಂಥ ವಿಷಯವು ನಿಮ್ಮ ತಲೆಯ ಒಳಗೆ ಹೋಗಬೇಕು, ನಿಮ್ಮ ತಲೆನೇ ಹೋಗಬಾರ್ದು. ಇನ್ನೊಬ್ಬರು ತಲೆಯನ್ನು ಉಳಿಸುವಂತಹ ತಲಾಂತರದ ಕಥೆಗಳನ್ನು ಕಿವಿಯ ಮೂಲಕ ಕೇಳಿಸಿಕೊಂಡು ನಿಮ್ಮ ತಲೆಗೆ ಅದನ್ನು ಕೊಡಿ. ಅದು ನಿಮ್ಮ ಕಣ್ಣಿಗೆ ಅದು ಒಳ್ಳೆಯದನ್ನೇ ತೋರಿಸುತ್ತೆ. ನಿಮ್ಮ ಕಣ್ಣು ಒಳ್ಳೆಯದನ್ನೇ ಮೂಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಮೊದಲ ದರ್ವಾಜ ನೀವು ಬಂದ್ ಮಾಡಿಕೊಂಡಿದ್ದೀರಿ. ಅದು ಯಾವುದು ಅಂದರೆ ನಿಮ್ಮ ಕಿವಿ. ನಿಮ್ಮ ಕಿವಿಯಲ್ಲಿ ಕೇಳಿದಂತಹ ಒಳ್ಳೆಯ ವಿಷಯಗಳು ನಿಮ್ಮ ತಲೆಯ ಒಳಗೆ ಹೋಗಿ ಆ ಚಂದ್ರಹಾರ ಅಂತ ಹೇಳಿದ್ರೆ ಧವಲ ಹಾರ ಅಂತ ಯಾವಾಗಲೂ ನಾವು ಯಾವುದಕ್ಕೆ ಹೇಳ್ತೀವಿ ಅಂದರೆ ಮುತ್ತಿನ ಹಾರ, ಅದಕ್ಕೆ ಮಾತ್ರ ಹಾರ ಅಂತ ಹೇಳೋದು. ಹೂವಿನ ಹಾರ ಅಂತ ಹೇಳಬಾರ್ದು. ಚಂದ್ರಹಾರ, ಮುತ್ತಿನ ಹಾರ ಮತ್ತು ಹೂವಿನ ಮಾಲೆ ಅಂತ ಹೇಳ್ತೀವಿ. ಮಾಲೆ ಬೇರೆ, ಹಾರ ಬೇರೆ. ಹೇಗಪ್ಪ ಅಂತಂದರೆ ಹಾರ ಅಂದರೆ ಬೆಳ್ಳಗಿನ ವಸ್ತುವನ್ನು ಒತ್ತಾಗಿ
ಜತ್ತಾಗಿ ಪೋಣಿಸಿರುವುದು ಅಂತ ಅರ್ಥ. ಸಾಮಾನ್ಯವಾಗಿ ಮುತ್ತಿನ ಹಾರವನ್ನು ಶುದ್ಧವಾದ ದಾರದಲ್ಲಿ ಒಂದರ ಮೇಲೆ ಒಂದು ಪೋಣಿಸಿ ಹಾಕ್ಕೊಂಡಾಗ ತುಂಬ ಚೆಂದ. ಅದು ತಂತು ಒಳಗೆ ಇರಬೇಕು. ತಂತು ಅಂದರೆ ದಾರ, ತಂತು ಅಂದರೆ ಜೀನ್ಸ್, ನಿಮ್ಮ ಆನುವಂಶಿಕ ಪರಂಪರೆ, ಅದು ಕೂಡ ಮುತ್ತಿನ ಹಾರವೇ. ಮುತ್ತು ಅಂದರೆ ಚಂದ್ರ, ಚಂದ್ರ ಅಂದರೆ ಮನಸ್ಸು. ಮನಸ್ಸು ಮನಸ್ಸು ಬೆರೆತ ಮೇಲೆ ಏಕೋ ನಾಚಿಕೆ ನಾ ಕಾಣೆ ಅಂದರೆ ನಿನ್ನ ಮನಸ್ಸು ಅವನ ತಂದೆ ಅಂತ ಒಪ್ಕೊಂಡಿರಬೇಕು, ಆ ತಂದೆಯ ಮನಸ್ಸು ನಿನ್ನ ತಾಯಿಯನ್ನು ಹೆಂಡತಿ ಅಂತ ಒಪ್ಕೊಂಡಿರಬೇಕು, ಅವರಿಬ್ಬರು ನಿನ್ನ ಮಗ ಅಂತ ಒಪ್ಕೋಬೇಕು, ನೀನು ಮುಂದೆ ಮಾಡಿಕೊಳ್ಳುವ ಹುಡುಗಿಯನ್ನು ಹೆಂಡತಿ ಅಂತ ಒಪ್ಕೋಬೇಕು, ಆ ಹೆಂಡತಿಗೂ ನಿನಗೂ ಹುಟ್ಟಿರ್ತಕ್ಕಂಥ ಮಕ್ಕಳು ಅಂತ ನೀವು ಒಪ್ಕೋಬೇಕು. ಅತ್ತೆ, ನಾದಿನಿ, ಬಂಧು, ಬಳಗ ಎಲ್ಲ ದೇಹಗಳೇ. ಆದರೆ ದೇಹದ ಒಳಗೆ ಮನಸ್ಸಿದೆಯಲ್ಲ, ಆ ಮನಸ್ಸನ್ನು ನಿಮ್ಮ ಆನುವಂಶಿಕ ವಾಹಿನಿ ಅಥವಾ ತಂತು ಅಥವಾ ನೂಲು ಅಥವಾ ಎಳೆ, ಅದರ ಒಳಗೆ ಒಂದರ ಮೇಲೆ ಒಂದು ಪೋಣಿಸಿದಾಗ ಅದಕ್ಕೆ ಹಾರ ಅಂತ ಹೇಳ್ತಾರೆ. ಅದು ಆಹಾರವಾಗಬೇಕು, ಕ್ರೂರ ಮೃಗಗಳಿಗಲ್ಲ, ಭಗವಂತನ ಪಾದಾರವಿಂದಗಳ ಭಜನೆಗಳಲ್ಲಿ ಸಕಲ ಸಾಧು ಸಜ್ಜನರಿಗೆ ಆಹಾರವಾಗಬೇಕು. ಇಂತಹ ವಿಷಯವನ್ನು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಪೂರ್ವದಲ್ಲಿ ಧರ್ಮಧ್ವಜ ಅಂತ ಒಬ್ಬ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ. ನೋಡಿ, ಅವನ ಹೆಸರು ಧರ್ಮಧ್ವಜ. ಧ್ವಜ ಅಂದ್ರೇನು? ಬಾವುಟ. ಬಾವುಟ ಅಂದ್ರೇನು? ಫ್ಲ್ಯಾಗ್. ಈ ಧ್ವಜ ತುಂಬ ಜನ ಹೇಳ್ತಾರೆ ಬಾವುಟನ ಹಾರಿಸ್ಬಿಡಿ ಅಂತಾರೆ. ಬಾವುಟನ ಹಾರಿಸ್ಬಿಟ್ರೆ ಎಲ್ಲಿ ಅದು ನಮ್ಗೆ ಕಣ್ಣಿಗೆ ಕಾಣಿಸುತ್ತಾ? ನಿಮಗೆಲ್ಲ ಬರೀ ಹಾರಿಸೇ ಗೊತ್ತು, ಏರಿಸಿ ಗೊತ್ತಿಲ್ಲ. ಧ್ವಜವನ್ನು, ಉಂಡೆಯಾಗಿರುವ ಧ್ವಜವನ್ನು ಮುಷ್ಟಿಯಲ್ಲಿ ಹಿಡಿದು ನೀವು ಮೇಲಕ್ಕೆ ಏರಿಸಬೇಕು. ಅದು ಧರ್ಮ ಪತಾಕೆ. ನಿಮ್ಮ ಕೀರ್ತಿಯನ್ನು ನೀವು ಏರಿಸಬೇಕಾದ್ರೆ ನಿಮ್ಮ ಪ್ರಯತ್ನ ಬೇಕು. ಮೊದಲು ಆ ಧ್ವಜವನ್ನು ಕೆಳಗೆ ಬೀಳದಂತೆ ನಿಮ್ಮ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ನೂಲನ್ನು ಕಟ್ಟಿರಬೇಕಾಗತ್ತೆ. ಅದನ್ನು ಮೊದಲು ಕಂಬಕ್ಕೆ ಸುತ್ತಿರಬೇಕು. ಆ ಕಂಬಕ್ಕೆ ಸುತ್ತಿ ನೂಲನ್ನು ಎಳಿತಾ ನಿಮ್ಮ ದೃಷ್ಟಿ ಹೇಗೋಗುತ್ತೆ ನೋಡಿ, ಮೇಲೆ ಹೋಗುತ್ತೆ. ನಿಮ್ಮ ವಿಚಾರಧಾರೆಗಳು ಉಪನಿಷತ್ ಆಗಬೇಕು. ಉಪನಿಷತ್ ಅಂದರೆ ಮೇಲೆ, ನಿಷತ್ ಅಂದರೆ ಕುತ್ಕೊಳ್ಳೋದು, ಉಪ ಅಂದರೆ ಮೇಲೆ. ನಾವೆಲ್ಲದು ಉಪಹಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಉಪಹಾರ ಅಂದರೆ ಮತ್ತೊಂದು ಆಹಾರ, ಅಂದರೆ ಆಹಾರದ ಬದಲು ಮತ್ತೊಂದು ಆಹಾರ, ಅದಲ್ಲ. ಉಪ ಅಂದರೆ ಮೇಲೆ. ಉಪ ಅಂತ ಅಂದರೆ ಮೇಲೆ ಅಂತ ಹೇಗೆ ಹೇಳ್ತೀರಾ? ನಾನು ಯಾಕೆ ಹೇಳಬೇಕು? ಸಂಸ್ಕೃತ ಸಾಹಿತ್ಯದಲ್ಲಿ ಉಪರಿ ಅಂದರೆ ಮೇಲೆ, ಊಪರ್ ಅಂತ ಹಿಂದಿಯೊಳಗೆ ಮೇಲೆ, ಅಪ್ಪರ್ ಅಂದರೆ ಮೇಲೆ. ಅದೇ ಹೇಳುತ್ತೆ. ಉಪನಯನ ಅಂದರೆ ಮತ್ತೊಂದು ಕಣ್ಣು ಅಂತಲ್ಲ, ಮೇಲಿನ ಕಣ್ಣು ಅಂತ ಅರ್ಥ. ಮೇಲಿನ ಕಣ್ಣು ಅಂದ ತಕ್ಷಣ ನಿಮ್ಮ ಕಣ್ಣನ್ನು ಮೆಳ್ಗಣ್ಣು ಥರ ಮಾಡಿ ಆಕಾಶ ನೋಡಿದ್ರೆ ಅದು ಮೇಲ್ಗಣ್ಣಲ್ಲ, ಅದು ಮೆಳ್ಗಣ್ಣಾಗುತ್ತೆ. ಮೇಲಿನ ವಿಚಾರಧಾರೆಗಳಲ್ಲಿ ನೀವು ಮನಸ್ಸನ್ನು ಇಟ್ಟಾಗ ನೀವು ಕೂಡ ಧರ್ಮಧ್ವಜರೇ ಆಗುತ್ತೀರ. ನೀವು ಆ ಬಾವುಟವನ್ನು ಮೇಲೆ ಏರಿಸಿದಾಗ ನೀವೇನು ಹಾರಾಡಿಸೋದು ಬೇಡ, ತಾನೇ ಹಾರಾಡುತ್ತೆ. ಹೇಗೆ ಹಾರಾಡುತ್ತೆ ಅಂದರೆ ಆ ವಾಯುವಿನ ಸಂಚಾರದಿಂದ, ಪ್ರಾಣಶಕ್ತಿಯ ಸಂಚಾರದಿಂದ ನಿಮ್ಮ ಕೀರ್ತಿ ಮೇಲೆ ಪರಿಶೋಭಿಸಿ ಹಾರಾಡುತ್ತಿರುತ್ತದೆ. ಅಂತಹ ಧರ್ಮಧ್ವಜನಿಗೆ ಮೇಧಾದೇವಿ ಅಂತ ಒಂದು ಧರ್ಮಪತ್ನಿ ಮಹಾರಾಣಿ ಇದ್ಲು. ಅವಳ ಹೆಸರೇ ಮೇಧಾದೇವಿ. ನೋಡಿ, ಕೀರ್ತಿಯೇ ಅವನ ಧ್ವಜವಾದ ಮೇಲೆ ಮೇಧ ಅಂದರೆ ಬುದ್ಧಿಯೇ ಅವನ ಹೆಂಡತಿಯಾಗಿ ಬಂದಿದ್ಲು. ಇವರಿಗೆ ತುಂಬ ಕಾಲ ಮಕ್ಕಳು ಇರಲಿಲ್ಲ. ಮಕ್ಕಳು ಬಹುಕಾಲ ಇಲ್ಲದೇ ಇದ್ದರೆ ಏನು ಬೇಜಾರು ಪಡಬೇಕಾದ್ದಿಲ್ಲ. 10 ವರ್ಷ ಆಗಲಿ, 12 ವರ್ಷ ಆಗಲಿ, 20 ವರ್ಷ ಆಗಲಿ, ಮಕ್ಕಳಾಗದೇನೆ ಇರಲಿ, ಪರವಾಗಿಲ್ಲ. ಆದರೆ ಕೀರ್ತಿದಾಯಕರಾಗಿರ್ತಕ್ಕಂತಹ ಮಕ್ಕಳು ನಮಗೆ ಹುಟ್ಟಬೇಕು. ಸಂತೆಗೊಂದು ಸಂತೆಯಷ್ಟು ಮನೆಯಲ್ಲಿ ಮಕ್ಕಳು ಹುಟ್ಟಿ ಅಪಕೀರ್ತಿಯನ್ನು ತರುವುದಾದರೆ ಅಂಥ ಮಕ್ಕಳು ಇಲ್ಲದಿದ್ದರೂ ಪರವಾಗಿಲ್ಲ. ಇವರಿಬ್ಬರು ಪಾರ್ವತಿ ಪರಮೇಶ್ವರನ
ದಿವ್ಯ ಆರಾಧನೆಯನ್ನು ಮಾಡ್ತಾ ಇದ್ರು. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಪಾರ್ವತಿ ಪರಮೇಶ್ವರರ ಅನುಗ್ರಹದಿಂದ ಅವರಿಗೆ ಒಂದು ಕನ್ಯಾಮಣಿ, ಒಂದು ಹೆಣ್ಣು ಮಗು ಹುಟ್ಟುತ್ತೆ. ತುಂಬ ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮೂಗು ಮುರಿತಾರೆ. ಆದರೆ ಆ ಹೆಣ್ಣು ಹುಟ್ಟೋಕ್ಕೆ ಮತ್ತೊಂದು ಹೆಣ್ಣು ಕಾರಣ ಅಂತ ಜನಕ್ಕೆ ಗೊತ್ತೇ ಇಲ್ಲ ಪಾಪ. ಹುಟ್ಟಿದ ಮನೆಗೂ ಕೊಟ್ಟ ಮನೆಯಲ್ಲೂ ಎರಡರಲ್ಲೂ ಪ್ರೇಮಾನುಬಂಧವನ್ನು ಬೀರುವಂಥ ಸೇತುವೆಯೇ ಹೆಣ್ಣು. ಅಶ್ವಪತಿ ಮಹಾರಾಜನಿಗೆ ಒಂದು ಮುಗ್ಧಾದ ಹೆಣ್ಣು ಹುಟ್ಟಿತು, ಸಾವಿತ್ರಿ ದೇವಿ. ನೋಡಿ, ಯಮಧರ್ಮರಾಜನ ಮನೆಗೆ ಹೋಗಿ ಅವನ ಬಾಗಿಲನ್ನು ತಟ್ಟಿ ತನ್ನ ಪ್ರಿಯನನ್ನು ಕಸಿದುಕೊಂಡು ಬಂದಂತಹ ಮಹಾನ್ ಸೀತಾದೇವಿ. ನೋಡಿ, ಅನಸೂಯೆ ನೋಡಿ, ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿಕೊಂಡು ಬಿಟ್ಟರು. ಧೃತರಾಷ್ಟ್ರನಿಗೆ ಎಣಿಸಿದ್ರೆ 101 ಗಂಡು ಮಕ್ಕಳು ಹುಟ್ಟಿದ್ರು. ಒಬ್ಬರು ಭೂಮಿ ಮೇಲೆ ಉಳಿಲಿಲ್ಲ. ಅವ್ರ ಕೀರ್ತಿ, ಅವರ ಅಪಕೀರ್ತಿ ಉಳಿದಿದ್ರು ಅಂಥ ಗಂಡು ಮಕ್ಕಳು ಬೇಡಪ್ಪ ಅನ್ನೋಷ್ಟು ಅಪಕೀರ್ತಿ ಇದೆ. ಹಾಗಾಗಿ ಹೆಣ್ಣು ಹುಟ್ಟಿದೆ ಅಂತ ಮೂಗು ಬರೆಯೋ ಅಗತ್ಯ ಇಲ್ಲ. ಎಲ್ಲ ಏನು ಹೆಸರಿಡಬೇಕು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ತುಂಬ ಜನ ಏನೇನೋ ಹೆಸರು ಇಡ್ತಾರೆ. ಆ ಹೆಸರುಗಳ ಅರ್ಥ ಬಹಳ ಅನರ್ಥವಾಗಿರ್ತಕ್ಕಂಥ ಹೆಸರುಗಳು. ಅಸಿತ, ಏನೇನೋ ಇಡ್ತಾರೆ. ತಿಂದವಳು, ತಿನ್ನುವವಳು, ತಿನ್ನಲ್ಪಟ್ಟವಳು, ಈ ಥರ ಎಲ್ಲ ಅದು ಇರುತ್ತೆ ಹೆಸರುಗಳು. ಅಂಥ ಹೆಸರು ತೊಗೊಂಡು ಏನು ಮಾಡಬೇಕು? ನಾಮ ಎಂಥದಿರಬೇಕು? ನಿನ್ನನ್ನು ತಾರಿಸುವುದಾಗಿರಬೇಕು, ದಾಟಿಸುವಂಥ ನಾಮವಾಗಿರಬೇಕು, ನಿನ್ನನ್ನು ಉದ್ಧಾರ ಮಾಡುವಂಥ ಹೆಸರಾಗಿರಬೇಕು. ಅವಳಿಗೆ ತುಳಸಿ ಅಂತ ಹೇಳ್ತಾರೆ. ತುಳಸಿ ಅಂತಂದ್ರೆ ಏನು ಗೊತ್ತಾ? ಅವಳ ಹೆಸರು ಮತ್ತೊಬ್ಬರ ಹೆಸರನ್ನು ಹೋಲೋದೇ ಇಲ್ಲ. ಅವಳ ಗುಣ ಮತ್ತೊಬ್ಬರಿಗೆ ಉಪಮಾನ ಉಪಮೇಯ ಅಲ್ಲವೇ ಅಲ್ಲ. ಅವಳ ಗುಣ ಇನ್ನೊಬ್ಬರ ಗುಣಕ್ಕೆ ಹೊಂದೋದೇ ಇಲ್ಲ. ಅಂದರೆ ಅರ್ಥ, ಅವಳ ಗುಣ ಅನಂತ ಗುಣ, ಅವಳ ರೂಪ ಅನಂತ ರೂಪ. ಆ ರೂಪವನ್ನು ಮತ್ತೊಬ್ಬರ ರೂಪಕ್ಕೆ ಹೋಲಿಸೋಕ್ಕಾಗಲ್ಲ. ಅವಳ ಗುಣವನ್ನು ಮತ್ತೊಬ್ಬರಿಗೆ ಹೋಲಿಸೋಕ್ಕಾಗಲ್ಲ. ಅದಕ್ಕಾಗಿ ಅವಳ ಹೆಸರು ತುಳಸಿ ಅಥವಾ ತುಳಸಿ ಅಂತ ಹೆಸರಿಡ್ತಾರೆ. ಆ ಮಗು ಹುಟ್ಟಿದಾಗ ಒಂದು ವಿಚಿತ್ರವಾಗಿರ್ತಕ್ಕಂಥ ಅದರದ ಸ್ವಭಾವ. ಯಾವಾಗಲೂ ಮೌನಿಯಾಗಿರ್ತಿದ್ಲು ಆ ಮಗು. ಎಷ್ಟು ಮೌನ ಅಂದರೆ ಅಷ್ಟೂ ಮೌನ. ಯಾವಾಗಲೂ ಸ್ವಲ್ಪ ಯುವತಿಯಾಗಿ ಬೆಳೆದ ಮೇಲೆ ಆ ಹುಡುಗಿ ಎಂಥ ಗುಣಧರ್ಮ ಅಂತಂದರೆ, ಹೆಣ್ಣು ಅಂದರೆ ಹೇಗಿರಬೇಕು ಅನ್ನೋದನ್ನು ತುಳಸಿನ ನೋಡಿ ಕಲ್ತ್ಕೋಬೇಕು. ಹಾಗೆ ಅವಳು ಪ್ರಬುದ್ಧಮಾನಕ್ಕೆ ಬಂದಳು. ಅವಳಿಗೊಂದು ಆಸೆ ಇತ್ತು ಪಾಪ. ಏನು ಆಸೆ ಅಂತಂದರೆ, ಅವರಮ್ಮನಿಗೆ ಕೇಳಿದ್ಲು, ಅಮ್ಮ ನನಗೊಂದು ಆಸೆ ಇದೆ, ನೆರವೇರಿಸ್ಕೊಡ್ತೀಯಾ? ಅವರಮ್ಮ ಹೇಳಿದ್ಲು, ಮಗು ಏನು ಬೇಕು ನಿನಗೆ ಆಸೆ? ಏನು, ಯಾವ ಮೊಬೈಲ್ ಬೇಕು? ಏನಿಲ್ಲ. ನೋಡಿ, ಆ ಮಗು ಕೇಳಿದೊಂದೇ ಒಂದು ಆಸೆ, ನಾನು ಬದರಿಕಾಶ್ರಮಕ್ಕೆ ಹೋಗಬೇಕು, ಶ್ರೀಮನ್ನಾರಾಯಣನ ದರ್ಶನ ಮಾಡಬೇಕು, ಅಲ್ಲಿ ಒಂದಿಷ್ಟು ದಿವಸ ಕೂತ್ಕೊಂಡು ಅವನನ್ನು ಜಪ್ಪಯ್ಯ ಅಂತ ನಾನು ಜಪಿಸ್ಬೇಕು, ತಪಿಸಬೇಕು ಅಂತ ಹೇಳಿದ್ಲು. ನಾವು ದೇವರಿಗಾಗಿ ಚಿಂತೆ ಮಾಡಿದ್ರೆ ಅದಕ್ಕೆ ತಪ ಅಂತ ಕರೀತಾರೆ. ಒಳ್ಳೆಯ ವಿಷಯಗಳನ್ನು ನಾವು ಚಿಂತಿಸಿದರೆ ಅದಕ್ಕೆ ತಪ ಅಂತ ಕರೀತಾರೆ. ಸಂಸಾರಕ್ಕಾಗಿ ನಾವು ಚಿಂತಿಸಿದರೆ ತಾಪ ಅಂತಾರೆ. ನೋಡಿ, ತಾಪ, ತಾಪಸಿ ಅಂತಲೂ ಕರಿಬಹುದಲ್ವ. ತಪಸ್ವಿ ಬೇರೆ, ತಾಪಸಿಯೂ ಅವರೇ. ತಾಪ ಅಂದರೆ ದುಃಖ, ಉಷ್ಣ, ಉರಿ. ಭಗವಂತನ ವಿಚಾರವನ್ನು ಚಿಂತನೆ ಮಾಡಿದಾಗ ತಪವಾಗುತ್ತದೆ. ಸಂಸಾರಕ್ಕಾಗಿ ಚಿಂತಿಸಿಬಿಟ್ರೆ ತಾಪವಾಗುತ್ತೆ. ಧರ್ಮಧ್ವಜ ಮತ್ತು ಆ ಮೇಧಾದೇವಿ ಆ ಮಗುವನ್ನು ಕರ್ಕೊಂಡು ಅಲಕಾವತಿಗೆ ಹೋಗ್ತಾರೆ. ಅಲಕಾವತಿ ಅಂತಂದರೆ ಬದರಿಕಾಶ್ರಮದ ಪ್ರಾಂತ್ಯವೆಲ್ಲವೂ ಅಲಕಾವತಿ ಅಂತ ಪುರಾಣಗಳಲ್ಲಿ ಅದರ ವರ್ಣನೆ ಇದೆ. ಆ ಅಲಕಾವತಿ ಪಟ್ಟಣಕ್ಕೆ ಕುಬೇರನೇ ಅಧಿಪತಿ. ಅಲ್ಲಿ ಅನಂತ ಮಠ ಅಂತ ಹಿಂದಿನ ಕಾಲದಲ್ಲಿ ಅದನ್ನು ಕರೀತಾ ಇದ್ರು. ಭಾಗವತದಲ್ಲಿ ಇದು ಉಲ್ಲೇಖ ಇದೆ. ಗಚ್ಚ ಉದ್ಧವ ಬದರ್ಯಾಖ್ಯಂ ಮಮಾಶ್ರಮಂ ತಿಷ್ಠ ವೀಕ್ಷಾಯಾ ಅಲಕನಂದಾಯಾ ನಿರ್ಧೋತ ಅಶೇಷ ಕಲ್ಮಷಂ ಅಂತ ಕೃಷ್ಣ ಕೊನೆಯ ದಿನಗಳಲ್ಲಿ, ಮಹಾಭಾರತದ ಕೊನೆಯ ದಿನಗಳಲ್ಲಿ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಗಚ್ಚ, ನಾನಿರುವಾಗಲೇ ಹೊರಟೋಗು,
ನಾನು ಅವತಾರ ಸಮಾಪ್ತಿ ಮಾಡಿದ ಮೇಲೆ ಇಲ್ಲಿ ನರಕ ಸದೃಶ, ಇದನ್ನು ನೀನು ನೋಡಬೇಡ, ಗಚ್ಚ ಹೊರಟು ಹೋಗು ಉದ್ಧವ. ಹೇ ಉದ್ಧವ, ಇಲ್ಲಿಂದ ಹೊರಟೋಗು. ಬದರಿಯಾಖ್ಯಂ ಮಮಾಶ್ರಮಂ, ಬದರಿಯು ನನ್ನ ಆಶ್ರಮವಾಗಿದೆ. ಆಶ್ರಮ ಅನ್ನೋ ಶಬ್ದಕ್ಕೆ ಏನರ್ಥ ಗೊತ್ತಾ? ಶ್ರಮ ಅಂದರೆ ಗೊತ್ತಿದೆ ನಿಮಗೇನು ಅಂತ, ಕಷ್ಟ. ಆಶ್ರಮ ಅಂದರೆ ಅಲ್ಲಿ ಶ್ರಮವೇ ಇಲ್ಲ. ಯಾಕೆ? ಅದು ಅನಂತ ಮಠ, ಎಲ್ಲವೂ ಅನಂತವಾಗಿದೆ. ಯಾವುದು ಅನಂತ? ಸುಖದ ಅನಂತ, ದುಃಖದ ಅಂತ. ದುಃಖವೆಲ್ಲ ಅಂತ್ಯವಾಗಿ ಸುಖ ಸಮೃದ್ಧಿಯಿಂದ ಕೂಡಿದ ಅನಂತ ಮಠ ಅಂತ ಅದರ ಹೆಸರು ಬದರಿಕಾಶ್ರಮಕ್ಕೆ. ಗಚ್ಚೋದ್ಧವ ಬದರ್ಯಾಖ್ಯಂ ಮಮಾಶ್ರಮಂ ತಿಷ್ಠ. ಅಲ್ಲಿ ನಿಂತ್ಕೊಂಡ್ಬಿಡು. ನಿಂತ್ಕೊಂಡ್ಬಿಡು ಅಂದರೆ ಕೂತ್ಕೋಬಾರ್ದು ಅಂತ ಅರ್ಥ ಅಲ್ಲ, ಕೂತ್ಕೊಂಡು ನಿಂತ್ಕೊ ಅಂತ ಅರ್ಥ. ಅದೇನ್ರಿ ಸ್ವಾಮಿ ರಾಮದೇವ್ ಬಾಬಂದು ವ್ಯಾಯಾಮ ಹೇಳ್ಕೊಡ್ತಿದ್ದೀರಿ ಅಂತ ನಾನು ಬೈಬೇಡಿ. ಕೂತ್ಕೊಳ್ಳಿ, ಅಂಡು ಉರ್ಕೊಂಡು ಕೂತ್ಕೊಳ್ಳಿ. ಅಂಡು ಅಂದ್ರೇನು? ಮೂಲಾಧಾರ. ಮೂಲಾಧಾರವನ್ನು ಗಟ್ಟಿಯಾಗಿ ನೆಲದ ಮೇಲೆ ಊರಿ ಕೂತ್ಕೊಳ್ಳಿ. ಕಣ್ಣನ್ನು ಅರ್ಧ ಮುಚ್ಕೊಳ್ಳಿ. ನಾಲಿಗೆಯನ್ನು ಹಿಂದೆ ಎಳ್ಕೊಳ್ಳಿ. ಏನು ನಾಲಿಗೆ ಹಿಂದೆ ಎಳ್ಕೊಳ್ಳೋದು? ನಿಮ್ಮ ನಾಲಿಗೆ ಮುಂದಿದೆ ನೋಡಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ನಿಮ್ಮ ನಾಲಿಗೆ ಯಾವಾಗಲೂ ಬಾಯಿಂದ ಹೊರಗಿದೆ. ಇದು ಯಾರಿಗಿರಬೇಕು? ಜಗತ್ತನ್ನು ನಾಶ ಮಾಡೋರು ಯಾವಾಗಲೂ ನಾಲಿಗೆನ ಹೊರಗಿಟ್ಕೊಂಡಿರ್ತಾರೆ ಅಲ್ವಾ? ಉಗ್ರದಂಷ್ಟ್ರ, ಜಿಹ್ವ ಹೊರಗೆ ಚೆಲ್ಲಿರೋದು, ಇದೆಲ್ಲ ಕಾಳಿ ನರಸಿಂಹ ಇಂಥವ್ರು ಮಾಡೋ ಕೆಲಸ. ಬದುಕಿ ಬಾಳವರು ನಿಮ್ಮಂಥವ್ರು ಮಾಡೋ ಕೆಲಸ ಅಲ್ಲ. ಗೃಹಿಣಿಯ ಪಾದ, ಮನೆ ಬಾಗಿಲಿಂದ ಹೊರಗೆ ಬಂದ ಗೃಹಿಣಿಯ ಪಾದ, ಬಾಯಿಂದ ಹೊರಗೆ ಬಿದ್ದ ನಾಲಿಗೆ, ಇವೆರಡಕ್ಕೂ ಭವಿಷ್ಯ ಇಲ್ಲ. ಇಂತಹ ನಾಲಿಗೆ ನಿಮ್ಮದಾಗಬಾರದು. ಹೀಗೆ ಆ ನಾಲಿಗೆ ಎನ್ನುವುದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತದೆ. ಹಾಗಾಗಿ ಆ ನಾಲಿಗೆಯನ್ನು ನೀವು ಒಳಗೆ ಎಳೆದುಕೊಳ್ಳಿ. ವಿಷಯಾಸಕ್ತಿಯಿಂದ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಇದನ್ನು ಉಣಬೇಕು, ಅದನ್ನು ಕುಡಿಬೇಕು, ಅವರ ವಿಷಯ ಇವರು ಹೇಳಬೇಕು, ಇವ್ರ ವಿಷಯ ಅವ್ರಿಗೆ ಹೇಳಬೇಕು, ಮನೆ ಮನೆಗೆ ಹೋಗಿ ಹೇಳಬೇಕು. ಮನೆ ಮನೆಗೆ ಹೋಗಿ ಹೇಳೋಕ್ಕಾದರೆ ಆ ಮೊಬೈಲಲ್ಲಾದರೂ ದಿನಕ್ಕೆ ಒಂದು 20 ಜನಕ್ಕೆ ವಾಟ್ಸಪ್ಪನ್ನು ಕಳಿಸ್ಬೇಕು, ಆ ಅಪಪ್ರಚಾರ ಮಾಡಬೇಕು ಅನ್ನೋ ನಾಲಿಗೆಯನ್ನು ಒಳಗೆ ಎಳೆದುಕೊಂಡು ಬಾಯಿಯ ಅಂಗಳದ ಒಳಗೆ, ಅಂದರೆ ಬಾಯಿಯ ಮೇಲ್ಭಾಗ, ನೀವು ಆ ನಾಲಿಗೆಯನ್ನು ಒತ್ತಿ ಇಟ್ಕೋಬೇಕಾಗುತ್ತೆ. ಒತ್ತಿ ಇಟ್ಕೊಂಡು ಉನ್ಮೀಲನ ನೇತ್ರದಿಂದ ನಿಮ್ಮ ಕಣ್ಣನ್ನು ಅರೆ ಮುಚ್ಕೊಳ್ಬೇಕು, ಪೂರ್ತಿ ಮುಚ್ಕೋಬಾರ್ದು. ಯಾಕೆ? ಪೂರ್ತಿ ಮುಚ್ಕೊಂಡು ನಿದ್ರೆ ಬಂದ್ಬಿಡುತ್ತೆ. ಪೂರ್ತಿ ಮುಚ್ಕೋಬೇಡಿ. ಅರೆನಿದ್ರೆಯಿಂದ ಕುತ್ಕೊಂಡು ಎದ್ದೇಳಿ. ಏನು ಎದ್ದೇಳಿ? ನೀವು ನಾಲಿಗೆಯನ್ನು ಒಳಗೆ ಜಗ್ಗಿಕೊಂಡು ಅಂಗಳಕ್ಕೆ ಮುಟ್ಟಿಸಿದಾಗ ಖೇಚರಿ ಮುದ್ರೆ ಆಗುತ್ತದೆ. ಯೋಗದಲ್ಲಿ ಖೇಚರಿ ಮುದ್ರಾ ಅಂತ ಒಂದಿದೆ. ಖ ಅಂದರೆ ಆಕಾಶ, ಖೇ ಅಂದರೆ ಆಕಾಶದಲ್ಲಿ ಚಲಿಸುತ್ತೀರಿ. ಆಕಾಶದಲ್ಲಿ ಚಲಿಸಬೇಕಾದ್ರೆ ನಿಮ್ಮನ್ನು ಏನಾದ್ರು ಚಲಿಸಕ್ಕೆ ಹೋದರೆ ಬಿದ್ದು ತಲೆ ಹೊಡ್ಕೊಂಡು ಬಿಡ್ತೀರ. ಆಕಾಶದಲ್ಲಿ ಚಲಿಸಬೇಕಾದ್ರೆ ನೀವು ಹಗುರವಾಗಿರಬೇಕಾಗತ್ತೆ. ನೀವು ಹಗುರವಾಗಿರಬೇಕಾದ್ರೆ ನಿಮಗೆ 2 ಪಂಖ ಅಂದರೆ 2 ರೆಕ್ಕೆಗಳು ಬರಬೇಕಾಗತ್ತೆ. ಆ ಯಾವುದು ರೆಕ್ಕೆ ಅಂದರೆ ಜ್ಞಾನ ವಿಜ್ಞಾನವೆಂಬ ರೆಕ್ಕೆಗಳು. ನಾನು ನೀನು ಎಂಬ ರೆಕ್ಕೆಗಳು. ಸದಾ ಸರ್ವತ್ರ ಕಾಲ ರೆಕ್ಕೆಯನ್ನು ನಾವು ಹೀಗೆ ಹಿಡ್ಕೊಂಡಾಗ ಗರುಡನಂತೆ ಆಕಾಶದಲ್ಲಿ ಹಾರಾಡ್ತಾ ಇರ್ತಾರೆ. ಅದಕ್ಕೆ ಖೇಚರಿ ಮುದ್ರಾ ಅಂತ ಹೇಳ್ತಾರೆ. ಉನ್ಮೀಲನ ನೇತ್ರದಿಂದ 2 ಹಸ್ತಗಳನ್ನು ಜ್ಞಾನ ಮುದ್ರೆಯಲ್ಲಿ ನಿಮ್ಮ ಹೊಟ್ಟೆಯ ಭಾಗ ಅಂದರೆ ನಾಭಿ ಪ್ರದೇಶದಲ್ಲಿ ಇಟ್ಕೊಂಡು ಒಂದು ಕೈಯನ್ನು ಉದ್ದಕ್ಕೆ ಚಾಚಿ ಬಲಗೈಯನ್ನು ಜ್ಞಾನ ಮುದ್ರೆಯನ್ನು ಹಿಡಿದು ಅದರ ಮೇಲೆ ಒತ್ತಿಟ್ಟು ನಿಮ್ಮ ಕಿಬ್ಬು ಹೊಟ್ಟೆ ಹತ್ರ ಇಟ್ಕೊಂಡಾಗ ನಿಮ್ಮ ಮೂಲಾಧಾರ ಜ್ಞಾನಮಯವಾಗುತ್ತದೆ. ಸಹಸ್ರಾರಾಂಬುಜಾರೂಢಾಯೈ ನಮಃ ಸುಧಾಸಾರಾಭಿವರ್ಷಿಣ್ಯೈ ನಮಃ. ಒಳಗೆ ಬುಸುಗುಟ್ಟುವಂತಹ ಕುಂಡಲಿನಿ ಎಂಬ ಸರ್ಪವು ಮೇಲೆ ಏಳಲಿಕ್ಕೆ ಪ್ರಾರಂಭವಾಗುತ್ತೆ.
ಅಲ್ಲಿ ಸುಧಾರಸವು ನಿನ್ನ ನಾಲಿಗೆಗೆ ಬಿದ್ದಾಗ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಹೋ ಅಮೃತಂಗಮಯ, ಸಾವಿನಿಂದ ಪಾರಾಗಿ ಬಿಡುತ್ತೀಯ. ಅಂದರೆ ದೇಹದ ಸಾವು ಅಲ್ಲ, ಸಾವೆಂಬ ದುಃಖದಿಂದಲೇ ನೀನು ಹೊರಗೆ ಬಂದುಬಿಡ್ತೀಯ. ಇಂತಹ ಕೂತ್ಕೋ, ತಿಷ್ಠ ನಿಂತ್ಕೋ ಅಂದರೆ ಅರ್ಥ ನಿನ್ನ ಶರೀರ ನಿಂತ್ಕೊಳ್ಳೋದಲ್ಲ, ನಿನ್ನ ಶರೀರ ಕೂತ್ಕೊಂಡಿರಲಿ, ನಿನ್ನ ಆತ್ಮ ಜಾಗೃತಿಯ ತತ್ವದ ಎಡೆಗೆ ಏರಿ ಕುಂಡಲಿನಿ ಶಕ್ತಿ ಜಾಗೃತವಾಗಲಿ. ವೀಕ್ಷಾಯಾ ನೋಡ್ತಾ ಇರು, ಅಲಕನಂದಾಯ ಅಲಕನಂದೆ ನೋಡುತ್ತಾ ಇರು. ನಿರ್ಧೋತ ಶೇಷ ಕಲ್ಮಶಂ. ಧೋತ ಅಂದರೆ ನಾನು ಹೇಳಿದ್ದೆ ಹಿಂದಿನ ಪ್ರವಚನಗಳಲ್ಲಿ, ಧೋತ ಅಂದರೆ ತೊಳೆಯುವುದು. ಎಷ್ಟು ತೊಳೆಯುವುದು? ಬೆಳ್ಳಗೆ ತೊಳೆಯುವುದು. ಅಶೇಷ ಕಲ್ಮಶಂ, ಕಲ್ಮಶ ಜನ್ಮ ಜನ್ಮಾಂತರದ ಕೆಟ್ಟ ಕರ್ಮಗಳನ್ನು ಹೊತ್ಕೊಂಡು ಕೊಳೆಯಾಗಿ ಬಂದಿದ್ದೀಯಲ್ಲ, ಆ ಕೊಳೆಯನ್ನು ಆ ಗಂಗಾ ಲಹರಿ, ಅಲಕನಂದಾನ ಲಹರಿ, ಅಲಖ ನಿರಂಜನ್ ಎಂಬುದಾಗಿ ತೊಳೆದು ಬಿಡ್ತಾಳೆ. ನೀರು ಹರಿತಾ ಇರ್ತದೆ, ಝುಳು 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 ಝುಳು, ಜೊತೆಗೆ ಮಂಜುಳನಾದ ಅಂತ ಹೇಳ್ತಾರೆ. ಮಂಜುಳನಾದ, ಆ ನಾದ ನಿನ್ನ ಕಿವಿಯಲ್ಲಿ ಬೆರೆಯಲ್ಲಿ. ಸಾಮಾನ್ಯವಾಗಿ ನೋಡಿಬೇಕಾದ್ರೆ ನದಿ ನೋಡ್ತಾ ಇರ್ತಾರಲ್ವ, ನೋಡ್ಬೇಕಾದ್ರೆ ನೀರು ಹರಿಯೋ ಥರ ಅವ್ರ ಕಣ್ಣೇನು ಹರಿಯೋಲ್ಲ. ಇದೊಂದು ವಿಶೇಷ, ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಯಾವುದಾದ್ರೂ ಮನುಷ್ಯ ನಿಮ್ಮ ಕಣ್ಣು ಮುಂದೆ ಆಚೆಗೀಚೆಗೆ ಹೋದಾಗ ನೀವು ಕಣ್ಣು ಆಚೆಗೀಚೆಗೆ ಹೋಗುತ್ತೆ. ನದಿ ನೋಡ್ತಾ ಇರ್ರಿ, ಒಂದು 2 ನಿಮಿಷ ನೀವು ನೋಡ್ತಾ ಇರೋ ಕಡೆನೇ ನೋಡ್ತಿರ್ತೀರ. ಅಲ್ಲೂ ಚಾಂಚಲ್ಯ ಇದೆ, ನದಿ ಹರಿತಾ ಇದೆ, ಆದರೆ ನಿಮ್ಮ ಕಣ್ಣೇನು ಹರಿದೋಗಲ್ಲ. ಯಾಕೆ ಅಂದರೆ ನೀವು ಅದು ಹರಿತಾ ಇದೆ, ಆದರೆ ಅದರ ಮಂಜುಳನಾದ ನಿಮ್ಮ ಕಿವಿಯ ಒಳಗೆ ಹೊಕ್ಕು ಕಣ್ಣನ್ನು ಸ್ಥಿರಗೊಳಿಸಿದೆ. ಅದರ ಮಂಜುಳನಾದ ನಿಮ್ಮ ಕಿವಿಯ ಒಳಗೆ ಹೊಕ್ಕು ಕಣ್ಣನ್ನು ಸ್ಥಿರಗೊಳಿಸಿದೆ. ಕಣ್ಣನ್ನು ಸ್ಥಿರಗೊಳಿಸಬೇಕಾದ್ರೆ ನಿಮ್ಮ ಮೈಂಡ್ ಸ್ಥಿರವಾಗಿದೆ ಅಂತ ಅರ್ಥ. ನಾನು ಮೊದಲೇ ಹೇಳಿದ್ದೆ, ನಿಮ್ಮ ತಲೆ ನೆಟ್ಟಗಿರಬೇಕು ಅಂದರೆ ನಿಮ್ಮ ಕಿವಿ ನೆಟ್ಟಗಿರಬೇಕು ಅಂತ ಅರ್ಥ. ತಲೆ ಹಾಳಾಗೋದೇ ಕಿವಿಯಿಂದ, ಕಣ್ಣು ಹಾಳಾಗೋದು ತಲೆಯಿಂದ. ಬೇಡವಾದ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಯಾವುದಾದ್ರೂ ಒಂದು ದೃಶ್ಯ ನೋಡಿದ್ರೆ ನಿಮಗೆ ಬೇಡವಾದಿದ್ದೇ ಕಾಣಿಸುತ್ತೆ. ಸಾಮಾನ್ಯವಾಗಿ ಕಣ್ಣೇನು ಹಾಳು ಮಾಡೋಲ್ಲ, ಮನುಷ್ಯನ ಕಿವಿಯೇ ಅವನನ್ನು ಹಾಳು ಮಾಡೋದು. ನಾನು ಮೊದಲು ನನ್ನ ಪ್ರವಚನವನ್ನು ಬಹಳ ನಿಧಾನವಾಗಿ ಕೇಳಿದರೆ ಮಾತ್ರ ನಿಮಗೆ ಅರ್ಥ ಆಗತ್ತೆ, ಇಲ್ಲದ್ರೆ ಅನರ್ಥವಾಗತ್ತೆ. ಕಿವಿಯು ಕೇಳಿದ್ದನ್ನು ತಲೆ ಪ್ರಿಂಟ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ತಲೆ ಪ್ರಿಂಟ್ ಮಾಡಿದಾಗ ಅಂತಹ ಯಾವುದೇ ವಸ್ತುಗಳನ್ನು ನೋಡಿದ್ರು ಆ ಕಣ್ಣು ಕಿವಿ ಕೇಳಿದ್ದನ್ನು ತಲೆ ಪ್ರಿಂಟ್ ಮಾಡಿಕೊಳ್ಳುತ್ತೆ. ಅಂತಹ ವಿಷಯವನ್ನೇ ಕಣ್ಣು ನಮಗೆ ತೋರಿಸೋಕ್ಕೆ ಪ್ರಾರಂಭ ಮಾಡುತ್ತೆ.